ಎಲ್ರಿಗೂ ನಮಸ್ತೆ. ಮೈಮಾಹು ಕಿಚನ್ಗೆ ಸ್ವಾಗತ. ನಾನಿವತ್ತು ಒಂದು ಡಿಫ್ರೆಂಟ್ ಟೇಸ್ಟ್ ಕೊಡೋವಂಥ ಒಂದು ಅದ್ಭುತ ಟೇಸ್ಟು ಕೊಡೋವಂಥ ಒಂದು ಟೊಮೊಟೊ ಕರಿ ಮಾಡ್ತಾಯಿದ್ದೀನಿ. ಗ್ರೇವಿ ಅಥವಾ ಕರಿ ಯಾವುದಾದ್ರೂ ಆಗುತ್ತೆ. ನಾನು ಇದಕ್ಕೆ ಇಲ್ಲಿ ಒಂದು 3 ಈರುಳ್ಳಿ, 3 ಟೊಮೊಟೊ ಇಲ್ಲಿ ಬೇಯಕ್ಕೆ ಹಾಕೋದಕ್ಕೆ, ಮತ್ತು ಇಲ್ಲಿ ಒಗ್ಗರಣೆಗೆ ಈರುಳ್ಳಿ ಒಂದು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋದು, 4 ಹಸಿಮೆಣಸಿನ್ಕಾಯಿ, ಇಲ್ಲೊಂದು ಪಲಾವ್ ಎಲೆ ಇದೆ, ಮತ್ತು ಇಲ್ಲಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಇಲ್ಲಿ ಕಸ್ತೂರಿ ಮೇಥಿ, 10-12 ಕಾಳು ಮೆಣಸು, ಸ್ವಲ್ಪ ಚಕ್ಕೆ, ಒಂದು ಮೊಗ್ಗು, ಒಂದು 3 ಏಲಕ್ಕಿ ಇದೆ. ಕಪ್ಪು ಏಲಕ್ಕಿ ಇದ್ರೂ ಅದನ್ನು ಸಹ ಒಂದು ಹಾಕ್ಕೋಬೋದು. ಜಾಪತ್ರೆ ಸ್ವಲ್ಪ ಇದೆ, ನಾನು ಅದಕ್ಕೆ ಸ್ವಲ್ಪ ಗರಂ ಮಸಾಲ ಉಪಯೋಗಿಸ್ತೀನಿ. ಜಾಪತ್ರೆ ಇದ್ರೂ ಹಾಕ್ಕೊಳ್ಬೋದು. ಸ್ವಲ್ಪ 6-7, 8-10 ಹಾಕ್ಕೋಬೋದು. ನಾನು 6-7 ಗೋಡಂಬಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಒಂದು ಖಾರಕ್ಕೆ ತಕ್ಕಂಗೆ ಒಂದು 8 ಒಣಮೆಣಸಿನ್ಕಾಯಿ ಇದೆ. ಬೇಯಿಸೋದಕ್ಕೆ 3 ಟೊಮೊಟೊ ಕಟ್ ಮಾಡ್ಕೊಂಡಿದ್ದೀನಿ. ಇನ್ನೂ 3 ಟೊಮೊಟೊ ಇದೆ, ಇದು ಆಮೇಲೆ ಉಪಯೋಗಿಸ್ತೀನಿ. ಇದು ಇವಾಗ ಒಂದು ಪಾತ್ರೆಗೆ ಒಂದು ಹೆಚ್ಚಿರೋ ಟೊಮೊಟೊ ಮತ್ತು ಈರುಳ್ಳಿ ಇವಾಗ ನಾವೇನು ತೊಗೊಂಡಿದ್ವೋ ಚಕ್ಕೆ ಏಲಕ್ಕಿ ಮತ್ತು ಮೆಣಸು, ಸ್ವಲ್ಪ ಕಸ್ತೂರಿ ಮೇಥಿ ಮತ್ತು ಗೋಡಂಬಿ ಮತ್ತು ಇಲ್ಲಿ ಖಾರಕ್ಕೆ ತಕ್ಕಂಗೆ ನಾನು 8 ಒಣಮೆಣಸಿನ್ಕಾಯಿ, ಸ್ವಲ್ಪ ಖಾರ ಇದೆ, 8 ಒಣಮೆಣಸಿನ್ಕಾಯಿ ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕಿ ಬೇಯಕ್ಕಿಟ್ಬಿಡೋಣ. ಮುಚ್ಚಳ ಮುಚ್ಚಿ ಬೇಯಕ್ಕಿಡೋಣ. ಇವಾಗ ಕುದೀತಾ ಇದೆ. ಇದಕ್ಕೆ ಇವಾಗ ಒಂದು ಪಲಾವ್ ಎಲೆ, 1 ಸ್ಪೂನ್ ಜೀರಿಗೆ ಹಾಕೋಣ, 1-1.5 ಸ್ಪೂನ್ ಜೀರಿಗೆ, ಮತ್ತು ಸ್ವಲ್ಪ ಅರಿಶಿನ, ಒಂದು ಅರ್ಧ ಸ್ಪೂನ್ ಅರಿಶಿನ ಹಾಕ್ಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ ವೆಯ್ಟ್ ಹಾಕಿ 1 ಅಥವಾ 2 ವಿಷಲ್ ಕೂಗಿಸ್ಕೋಬೋದು, ಅಥವಾ ಹೇಗೇನು ಬೇಯಿಸ್ಬೋದು. ನಾನು ಹೇಗೇನು ಬೇಯಿಸ್ತಾ ಇದ್ದೀನಿ, ಮೆತ್ತ ಬೇಯಲಿ. ಇವಾಗ ನೋಡೋಣ, 3-4 ನಿಮಿಷ ಆಗಿದೆ. ಇದೆಲ್ಲ ತುಂಬ ಚೆನ್ನಾಗಿ ಬೆಂದಿದೆ. ಇವಾಗ ಗ್ಯಾಸ್ ಆಫ್ ಮಾಡಿ ತಣ್ಣಗೆ ಹಾಕಿಬಿಟ್ಬಿಡೋಣ. ಚೆನ್ನಾಗಿ ಬೆಂದಿದೆ, ತುಂಬ ಚೆನ್ನಾಗಿ ಮೆತ್ತಗೆ ಬೆಂದಿದೆ. ನಾವು ವೆಯ್ಟ್ ಹಾಕಿ ಬೇಕಾದ್ರೆ 1 ವಿಷಲ್ 2 ವಿಷಲ್ ಕೂಗಿಸ್ಬೋದು. ನಾನು ಹಾಗೇ ಬೇಯಿಸಿದ್ದೀನಿ. 3-4 ನಿಮಿಷಕ್ಕೆ ಬೇಯಿತು. ಇವಾಗ ಜಾರಿಗೆ ಹಾಕ್ಕೊಂಡ್ಬಿಡೋಣ. ಜಾರಿಗೆ ಹಾಕ್ಕೊಂಡ್ಬಿಟ್ಟು ಈ ನೀರು ನಮಗೆ ಆಮೇಲೆ ಬೇಕಾಗುತ್ತೆ. ಇದೇನು ವೇಸ್ಟ್ ಆಗಲ್ಲ. ಇದೆ ಇಲ್ಲಿ ಹಾಕಿದ್ದೀನಿ. ಇದನ್ನು ನುಣ್ಣಗೆ ರುಬ್ಕೊಂಬಿಡೋಣ. ಇವಾಗ ಇಷ್ಟು ನುಣ್ಣಗೆ ರುಬ್ಬಿದ್ದೀನಿ. ಮತ್ತು ನೀರು ಉಳಿದುತ್ತಲ್ಲ, ಬೇಯಿಸಿ ಉಳಿದದ್ದು ಅದಷ್ಟನ್ನು ಖಾಲಿ ಆಯಿತು. ಹಾಕ್ಯಂಡು ರುಬ್ಬಿದ್ದೀನಿ. ಇವಾಗ ಟೊಮೊಟೊನ ಸ್ವಲ್ಪ ತೊಟ್ಟು ತೆಗೆದುಬಿಟ್ಟಿದ್ದೀನಿ. ತೆಗೆದ್ಬಿಟ್ಟು ಇವಾಗ ಎಣ್ಣೆ ಕಾದಿದೆ, ಎಣ್ಣೆನಲ್ಲಿ ಹಾಕಿ ಸ್ವಲ್ಪ ಕರ್ಕೊಂಡ್ಬಿಟ್ಟಿದ್ದೀನಿ. ನಾನು 3 ಟೊಮೊಟೊ ತೊಗೊಂಡಿದ್ದೀನಿ. ಇನ್ನೂ ಒಂದು ಬೇಕಾದ್ರೆ 4 ಬೇಕಾದ್ರೆ ಹಾಕ್ಕೊಳ್ಬೋದು. ಇವಾಗ ಇದೇನು ಸಿಡಿಯಲ್ಲ, ನಿಧಾನೂರಿನಲ್ಲಿ ಕರ್ಕೊಂಡ್ಬಿಡೋಣ. ಇವಾಗ ಕರ್ದಿದೆ, ತೆಕ್ಕೊಂಬಿಡೋಣ. ಸಿಡಿಯಲ್ಲ, ಆದ್ರೂ ಸ್ವಲ್ಪ ಈ ಥರ ತೊಟ್ಟಿದಾಗ ಹೋಲ್ ಮಾಡಿರೋದು ಒಳ್ಳೆಯದು. ಸಾಮಾನ್ಯ ಸಿಡಿಯಲ್ಲ ಇದು. ಇವಾಗ ತೆಗೆದನ್ನು ಸಾಸಿವೆ ಹಾಕಿದ್ದೀನಿ. ಸಿಡಿಲಿ ನಮಗೆ ಸಾಸಿವೆ. ಇವಾಗ ಅರ್ಧ ಸ್ಪೂನ್ ಜೀರಿಗೆ ಹಾಕಿದ್ದೀನಿ. ನಾವು ರುಬ್ಬೋದಕ್ಕೂ ಬೇಯೋದಕ್ಕೂ ಹಾಕಿದ್ವಿ ಜೀರಿಗೆನ. ಹಾಗಾಗಿ ಚೆನ್ನಾಗಿ ಸಾಸಿವೆ ಸಿಡಿಲಿ ನಮಗೆ. ಸಾಸಿವೆ ಚೆನ್ನಾಗಿ ಸಿಡಿದಿದೆ. ಇವಾಗ ಸಣ್ಣದಾಗಿ ಹೆಚ್ಕೊಂಡಿರೋ ಒಂದು ಈರುಳ್ಳಿನ ಹಾಕೋಣ. ಸ್ವಲ್ಪ ಫ್ರೈ ಮಾಡೋಣ. ಇವಾಗ ಹಸಿರು ಮೆಣಸಿನ್ಕಾಯಿನೂ ಹಾಕ್ತೀವಿ. 3-4 ಹಾಕ್ಕೊಳ್ಬೋದು. ಸ್ವಲ್ಪ ಹೋಲ್ ಮಾಡಿಬಿಡು, ನಾವು ಸಿಡಿಯೋ ಚಾನ್ಸ್ ಇರುತ್ತೆ. ಇವಾಗ ಹಸಿರು ಮೆಣಸಿನ್ಕಾಯಿ 3 ಹಾಕಿದ್ದೀನಿ. ನಮಗೆ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ, ಕಲರ್ ಚೇಂಜ್ ಆಗೋವರೆಗೆ ಫ್ರೈ ಆಗಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡೋಣ. ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಈರುಳ್ಳಿ. ಈ ಲೆವೆಲ್ಲಿಗೆ ಫ್ರೈ ಆಗಬೇಕು ಈರುಳ್ಳಿ. ಇವಾಗ ರುಬ್ಬಿರೋ ಮಸಾಲೆನ ಹಾಕ್ಕೊಂಬಿಡೋಣ. ನಾವು ಬೇಯೋಕ್ಕೆ ಒಂದು ಕೆಂಪುದು ಕ್ಯಾಪ್ಸಿಕಮ್ ಇದ್ರೂ ಹಾಕ್ಕೊಬೋದು, ಹಸಿರುದು ಇದ್ರೂ ಹಾಕ್ಕೊಳ್ಬೋದು. ಟೇಸ್ಟ್ ಬರುತ್ತೆ. ಕೆಂಪುದು ಹಾಕ್ಕೊಂಡ್ರೆ ಕಲರ್ ಬರುತ್ತೆ. ಇವಾಗ ಎಲ್ಲ ಮಿಕ್ಸ್ ಮಾಡೋಣ. ಇವಾಗ ಸಣ್ಣೂರಿನಲ್ಲೇ ಕುದೀತಾ ಇದೆ.
ಇವಾಗ ಜಾರ್ ತೊಳೆದಿರೋ ನೀರನ್ನ ಹಾಕ್ಕೊಂಡ್ಬಿಡೋಣ. ಹಾಕಿಬಿಟ್ಟು ಸ್ವಲ್ಪ ಉಪ್ಪನ್ನು ಇವಾಗಲೇ ಸೇರಿಸ್ಬಿಡಿ. ಮತ್ತು ನೋಡ್ಕೊಂಡು ಹಾಕಕ್ಕೆ ಬರುತ್ತೆ. ಚೆನ್ನಾಗಿ ಕುದಿಬೇಕಿದು. ನಮಗೆ 5 6 7 8 ನಿಮಿಷ ಕುದಿಬೇಕಾಗುತ್ತೆ. ಕುದೀತಾ ಇದೆ. ಒಂದು ಅರ್ಧ ಸ್ಪೂನ್ಗಿಂತ ಸ್ವಲ್ಪ ಅರ್ಧ ಸ್ಪೂನು ಗರಂ ಮಸಾಲ ಹಾಕಿದ್ದೀನಿ. ಹಿಡಿದೇ ಗರಂ ಮಸಾಲೆ ಇದ್ದರೆ ಹಾಕ್ಕೊಳ್ಬೋದು, ಜಾಪತ್ರೆ ಇಲ್ಲ. ಹಾಗಾಗಿ ನಾನು ಇಡ್ಲಿ ಪುಡಿನೇ ಹಾಕ್ತಾಯಿದ್ದೀನಿ. ಗರಂ ಮಸಾಲ ಚೆನ್ನಾಗಿ ಕುದೀರಿ. ತುಂಬ ಘಮ ಘಮ ಅಂತಾಯಿದೆ. ತುಂಬಾ ಟೇಸ್ಟು. ಅದು ಬೇಯ್ಬೇಕಾದ್ರೆ ಎಲ್ಲ ಹಾಕಿ ಬೇಯಿಸ್ತೀವಲ್ಲ, ಅದೇ ಅದ್ಭುತ. ಎಂಥ ಒಂದು ಘಮ ಘಮ ಅನ್ನಿಸ್ತೆ ಅಂತೀಯ. ಚೆನ್ನಾಗಿ ಕುದೀಲಿ 7 8 ನಿಮಿಷ. ಸ್ವಲ್ಪ ಉಪ್ಪು ಕಡಿಮೆ ಇದೆ, ಹಾಕೋಣ. ಖಾರ ನೀನು 2 3 ಮೆಣಸಿನ್ಕಾಯಿ ಹಾಕ್ಕೊಳ್ಬೋದಾಗಿತ್ತು ಅನಿಸುತ್ತೆ. ತುಂಬ ಚೆನ್ನಾಗಿ ಆಗ್ತಾಯಿದೆ. ಇವಾಗ ಇದು ಕುದೀಲಿ. ಇವಾಗ ಇಲ್ಲಿ ನಾವೇನು ಎಣ್ಣೆಯಲ್ಲಿ ಕರೆದಿದ್ವೋ ಅದನ್ನು ಟೊಮೊಟೊನ ಸಿಪ್ಪೆ ತೆಕ್ಕೊಂಬಿಡ. ಸಿಪ್ಪೆ ತೆಗಿಣ ಅನ್ನೋಷ್ಟೊತ್ತಿಗೆ ಕರೆಂಟ್ ಹೋಯ್ತು, ಮತ್ತು ಬಂತು. ಇವಾಗ ಫ್ರೈ ಮಾಡಿರೋ ಟೊಮೊಟೊನ ಸಿಪ್ಪೆ ತೆಕ್ಕೊಂಬಿಡೋಣ. ಸುಲಭವಾಗಿ ಬರುತ್ತೆ, ತುಂಬ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಕಟ್ ಮಾಡ್ಕೊಂಬಿಡೋಣ. ಇದನ್ನು ಬಿಸಿ ಇದೆ ಅಂದರೆ ಸ್ವಲ್ಪ ಇದನ್ನು ತಣ್ಣೀರಲ್ಲಿ ಹಾಕ್ಯಂದೂ ಕಟ್ ಮಾಡ್ಬೋದು. ನಮಗೆಲ್ಲ ತಣ್ಣಗಿದೆ. ಈ ಥರ ನಮಗೆ ಎಷ್ಟು ದೊಡ್ಡ ಪೀಸ್ ಬೇಕಾದರೂ ತುಂಬ ಚೆನ್ನಾಗಿರುತ್ತೆ ಗ್ರೇವಿನಲ್ಲಿ ತಿನ್ನೋದಕ್ಕೆ. ಈ ಥರ ಪೀಸನ್ನು ಕಟ್ ಮಾಡ್ಕೊತಾ ಇದ್ದೀನಿ. ಒಂದು ಹಣ್ಣಲ್ಲಿ, ಟೊಮೊಟೊ ಹಣ್ಣಲ್ಲಿ 4 ಪೀಸ್ ಮಾಡ್ಕೊಂಬಿಡೋಣ. ಇವಾಗ ಸಣ್ಣೂರಿನಲ್ಲಿ ಕುದಿಸ್ಬೇಕಾಗುತ್ತೆ, ಎಲ್ಲ ಸಿಡಿದು ಬಿಡುತ್ತೆ. ಇಲ್ಲಾಂದರೆ ದೊಡ್ಡ ಬಾಣಲೆ ಇಡಬೇಕಾಗುತ್ತೆ. ಸ್ವಲ್ಪ ಪಾತ್ರೆನ ದೊಡ್ಡದು ಬಾಣಲೆ ಅಥವಾ ಪಾತ್ರೆ. ಇವಾಗ ಎಣ್ಣೆಲ್ಲ ಸ್ವಲ್ಪ ಗ್ರೇವಿ ಆದ್ದರಿಂದ ನಾನು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿದ್ದೀನಿ. ಇದು ಚಪಾತಿ, ದೋಸೆ, ರೊಟ್ಟಿ ಎಲ್ಲದಕ್ಕೂ ಬರುತ್ತೆ, ಮುದ್ದೆಗೂ ಬರುತ್ತೆ. ಹಾಗಾಗಿ ಇಲ್ಲಿ ನಾನು ನೀರು ತುಂಬ ಜಾಸ್ತಿ ಹಾಕೋಕ್ಕೆ ಹೋಗಿಲ್ಲ. ಕುದೀಲಿ, ಇನ್ನೊಂದು 2 ನಿಮಿಷ ಕುದೀಲಿ. ಸಣ್ಣೂರಿನಲ್ಲೇ ಇದೆ, ಆದರೂ ಸ್ವಲ್ಪ ಸಿಡಿದಿದೆ. ಅರ್ಧಕ್ಕೆ ಮುಚ್ಚಳ ಮುಚ್ಚಿಬಿಟ್ಟು ಕುದಿಯೋಕ್ಕೆ ಇಡ್ಬೋದು. 8 10 ನಿಮಿಷ ಆಗಿದೆ. ಇವಾಗ ನಾನು ಕಟ್ ಮಾಡಿರೋ ಟೊಮೊಟೊ ಒಂದು ಹಾಗೇ ಹಾಕ್ತಾಯಿದ್ದೀನಿ. ಅದರಲ್ಲಿ ತಿನ್ನೋದಕ್ಕೆ ತುಂಬ ಟೇಸ್ಟ್. ಇನ್ನೂ 1 2 ಟೊಮೊಟೊ ಹಾಕ್ಕೊಳ್ಬೋದು. ಇವಾಗ ಸ್ವಲ್ಪ ಮಿಕ್ಸ್ ಮಾಡಿದ್ದೀನಿ. ಮಿಕ್ಸ್ ಮಾಡಿ ಒಂದೇ 1 ನಿಮಿಷ. ಇವಾಗ ಟೊಮೊಟೊನೂ ಹಾಕಿದ್ದೀನಿ. ಒಂದು 2 ನಿಮಿಷ ಕುದೀಲಿ ಸಣ್ಣೂರಿನಲ್ಲಿ. ಹಿಂಗೆ ಅರ್ಧಕ್ಕೆ ಮುಚ್ಚಿಬಿಟ್ರೆ ಸಿಡಿಯಲ್ಲ, ಮೇಲೆ ಬರಲ್ಲ. ಈ ಥರ ಮುಚ್ಚಳ ಮುಚ್ಚಿಬಿಟ್ರೆ ತಟ್ಟೆಗೆ ಸಿಡಿಯುತ್ತೆ. ಇದು ಈ ಥರ ಪ್ಲೇಟಿಗೆ ಸಿಡಿಯುತ್ತೆ. ಇವಾಗ ಸ್ವಲ್ಪ ಕೊತ್ತಂಬರಿ ಹಾಕ್ಬಿಡೋಣ. ಕೊತ್ತಂಬರಿ ಹಾಕ್ಬಿಟ್ರೆ ರೆಡಿ ಆಯ್ತು. ತುಂಬ ಅದ್ಭುತ ಟೇಸ್ಟು. ಬೇಕಂದರೆ ಒಂದು 1/4 ಸ್ಪೂನು ಸಕ್ಕರೆ ಹಾಕ್ಕೊಳ್ಬೋದು, ಟೇಸ್ಟ್ ಬ್ಯಾಲೆನ್ಸ್ ಮಾಡುತ್ತೆ. ನಾನಿಲ್ಲಿ ಸಕ್ಕರೆ ಹಾಕ್ತಾ ಇಲ್ಲ. ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡಿದ್ದೀನಿ. ಗ್ಯಾಸ್ ಆಫ್ ಮಾಡಿಬಿಡೋಣ. ನೋಡಿ ಎಷ್ಟು ಚೆನ್ನಾಗಿದೆ ಗ್ರೇವಿ. ಕೆಂಪುದೊಂದು ಕ್ಯಾಪ್ಸಿಕಮ್ ಇದ್ದರೆ ಹಾಕಿದ್ರೆ ತುಂಬ ಇನ್ನೂ ಕಲರ್ ಬರುತ್ತೆ, ಟೇಸ್ಟೂ ಚೆನ್ನಾಗಾಗುತ್ತೆ. ಹಸಿರದೊಂದು ಕೆಂಪುದೊಂದು ಹಾಕೊಂಡ್ಬಿಟ್ರೆ ಅದ್ಭುತ. ಇದು ಬಾಯಲ್ಲಿ ನೀರು ಬರ್ತಾವೆ. ನಾವು ಹಾಕಿರೋದೆಲ್ಲ ಇಂಗ್ರೀಡಿಯೆಂಟ್ಸ್ ಅಷ್ಟು ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಇವಾಗ ನಾನು ಚಪಾತಿ ಜೊತೆಗೆ ಸರ್ವ್ ಮಾಡ್ಕೊಂಡಿದ್ದೀನಿ. ಈ ಥರ ಟೊಮೊಟೊ ಅದ್ಭುತ ಟೇಸ್ಟ್ ತಿನ್ನೋದಕ್ಕೆ. ಇನ್ನೂ 2 3 ಟೊಮೊಟೊನ ಹಾಕ್ಕೋಬೋದು. ಈ ಥರ ಹಸಿರು ಮೆಣಸಿನ್ಕಾಯಿ ಹಾಕಿರೋದು ಅದು ಒಂಥರ ಟೇಸ್ಟ್ ಕೊಡುತ್ತೆ. ನೋಡಿದ್ರೇ ಬಾಯಲ್ಲಿ ನೀರು ಬರುತ್ತೆ ಗ್ರೇವಿ. ಇವಾಗ ಸರ್ವ್ ಮಾಡ್ಕೊಂಡಿದ್ದೀನಿ. ಚಪಾತಿ ಜೊತೆಗೆ ಸರ್ವ್ ಮಾಡ್ಕೊಂಬಿಡೋಣ. ತುಂಬ ಅದ್ಭುತ ಟೇಸ್ಟ್. ಅನ್ನದ ಜೊತೆ, ರೊಟ್ಟಿ, ಚಪಾತಿ, ದೋಸೆ, ಇಡ್ಲಿ ಎಲ್ಲದರ ಜೊತೆಗೂ ಸೆಟ್ ಆಗುತ್ತೆ ಈ ಗ್ರೇವಿ. ನಾವು 1 ವಾರ ಇಟ್ಕೊಂಡು ಉಪಯೋಗಿಸ್ಬೋದು. ಬ್ಯಾಚುಲರ್ಸ್ಗಂತೂ ತುಂಬಾ ಎಲ್ಪ್ ಆಗುತ್ತೆ, ಸಹಾಯ ಆಗುತ್ತೆ. ಈ ಗೊಜ್ಜು ಮಾಡಿ ಇಟ್ಕೊಂಡ್ಬಿಟ್ರೆ 1 ವಾರ ಇಟ್ಕೊಂಡು ತಿನ್ಬೋದು. ಈ ಥರ ಟೊಮೊಟೊನ ತಿಂತಾಯಿದ್ರೆ ಇಷ್ಟು ಹೇಳೋಕ್ಕೆ ಆಗಲ್ಲ ಇದ್ರ ಟೇಸ್ಟ್. ಇದು ಕರ್ದಿರೋ ಟೊಮೊಟೊ ಗ್ರೇವಿಯಲ್ಲಿ ಬೆಂದಿದೆ, ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡ್ದಿದೆ. ಇದು ಚಪಾತಿಗೆ ಹಚ್ಕೊಂಡು ತಿಂತಾಯಿದ್ರೆ ತುಂಬ ಟೇಸ್ಟ್, ಹೇಳೋಕ್ಕಾಗೋದೇ ಇಲ್ಲ. ಅದು ಬಾಯಲ್ಲಿ ನೀರು ಬರ್ತಾವೆ. ತುಂಬ ಅದ್ಭುತ ಟೇಸ್ಟ್. ಈ ಥರ ಟೊಮೊಟೊ ಕರ್ದಿರೋ ಟೊಮೊಟೊ ಹಚ್ಕೊಂಡು ತಿಂತಾಯಿದ್ರೆ ಎಷ್ಟು ತುಂಬಾ ಟೇಸ್ಟು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ಸ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ.